ಬೆಂಗಳೂರು ಸಫಾಯಿ ಕರ್ಮಚಾರಿ ಆಂದೋಲನ ರಾಜ್ಯ ಸಂಚಾಲಕರಾದ GN ನಾಗೇಂದ್ರರವರು ಸುಮಾರು 12 ವರ್ಷಗಳಿಂದ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳ ಪರವಾಗಿ ಹೋರಾಟ ಮಾಡುತ್ತಾ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಬಂದಿರುತ್ತಾರೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮಗೆ ಅನ್ಯಾಯವಾಗಿದೆ, ಬಡವರಿಗೆ, ದೀನದಲಿತರಿಗೆ ಮೂಲಭೂತ ಸೌಕರ್ಯ ನೀಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕೆಂದು ಆಗ್ರಹ ಮಾಡಿದರು. ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸಫಾಯಿ ಕರ್ಮಚಾರಿ ಅಂದರೆ ಒಂದು ನಾಚಿಕೆ ಥರ ಇದ್ದರು. ಸಫಾಯಿ ಕರ್ಮಚಾರಿ ಅಂದರೆ ಬೆಂಗಳೂರು ನಗರದಲ್ಲ, ಇಡೀ ಸ್ಟೇಟ್ ಗೌರ್ಮೆಂಟು ಸಫಾಯಿ ಕರ್ಮಚಾರಿ ಒಂದು ನಾಚಿಕೆ ಥರ ಇದ್ದರು. ಅದನ್ನು ನಾನು ಬೆಳೆಸಿದ್ದೆ. ನಾನು 12 ವರ್ಷಗಳಿಂದ ನಾನು ಸಫಾಯಿ ಕರ್ಮಚಾರಿಗಳು ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗಳು ಏನಂತ ನಾನು 12 ವರ್ಷದಲ್ಲಿ ಬೆಳೆಸಿದ್ದೆ. ನಾನು ಸಮಾಜದಲ್ಲಿ ಹೀನ ಬಡವರು ಬದುಕ್ತಾ ಇದ್ದಾರೆ ಸರ್. ಬಡವ್ರಿಗೋಸ್ಕರ ಈ ಹೋರಾಟ ಮಾಡಬೇಕು ಅಂತ ನಾನು ಈ ಸ್ಥಿತಿಗೆ ಬಂದಿರೋವಾಗ ರಾಜಕಾರಣಿಗಳ ದುರುಪಯೋಗ ಆಗ್ತಾಯಿದೆ. ರಾಜಕಾರಣಿಗಳು ಇದು ಒಂದು ಸಲ ಅಲ್ಲ, 2 ಸಲ ನಾನು ಹೇಳಿದ್ದೇ ಹೇಳ್ತಾ ಇದ್ದೀನಿ. ಕಾರಣ ಏನಂದರೆ ಇದು SC ಎಷ್ಟು ದುಡ್ಡು ಫಂಡ್ಗಳು ಕೋಟಿ ಕೋಟಿ ಹಣ ಬರ್ತಾನೆ ಇದೆ. ಅದರನ್ನು ಸಫಾಯಿ ಕರ್ಮಚಾರಿಗಳ ದುಡ್ಡುಗಳು, ನೀಚ ದುಡ್ಡುಗಳನ್ನು ರಾಜಕೀಯ ವ್ಯಕ್ತಿಗಳಿಗೆ ದುರುಪಯೋಗ ಮಾಡಿಕೊಂಡ್ರೆ ನಮ್ಮಂಥ SC ಎಷ್ಟು ಬಡವರಿಗೆ ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಲಿ ಅವರು ಹೊಟ್ಟೆಗಾಗಲಿ ಏನು ತಿನ್ನಬೇಕಂತ ಬಡವರು ಅಂತ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಒಂದು ಪಾಯಿಂಟ್ ಹೇಳ್ತಾ ಇದ್ದೀನಿ. ನಿಮ್ಮ ರಾಜ್ಯಕ್ಕೋಸ್ಕರ 11,000 ಕೋಟಿ ಆಗಲಿ, ಒಂದೊಂದು ನಮ್ಮದು 4 ಸೆಕ್ಷನ್ ಇದೆ. ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ, ಡಾಕ್ಟರ್ BR ಅಂಬೇಡ್ಕರು, ಜಗಜೀರಾಮು ಮತ್ತು ಇನ್ನೊಂದು ಇದೆ, 4 ನಿಗಮಗಳಿದೆಯಲ್ಲ. ಈಗ ಎಷ್ಟಿದೆ ಗೊತ್ತಾ ಸ್ವಾಮಿ ಮಹಾನುಭಾವ್ರೆ, ಎಷ್ಟಿದೆ ಗೊತ್ತಾ? ಕೇವಲ 10-12 ಕೋಟಿ ರೂಪಾಯಿ ಇದೆ. ಇದೇನಾ ಇರೋದು? ರಾಜ್ಯಕ್ಕೆ ಬೇಕಾಗಿರೋದು ಇದೇನಾ? ಸಮಾಜ ಕಾಪಾಡೋದು ಇದೇನಾ? ನಿಮ್ಮ ಯೋಗ್ಯತೆಗೋಸ್ಕರ ನಮ್ಮನ್ನು ಬಡವರನ್ನು ನೀನು ಕಾಲೆತ್ತು ತೊಲಿತಾ ಇದ್ರಲ್ಲ, ಇದು ನ್ಯಾಯವೇನಾ ಅಂತ ನಾನು ಕೇಳ್ತಾ ಇದ್ದೀನಿ. ನಮಗೆ ಬೇಕಾಗಿರೋದು ನ್ಯಾಯ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ಗಾಗಲಿ ಸಫಾಯಿ ಕರ್ಮಚಾರಿಗಳು ನಿಯಮದಿಂದ ಮಾಡಿರಿ. ನಮ್ಮ ಜೀವನ ಕಾಪಾಡಲಿಕ್ಕೆ ನಿಮ್ಮದೇ ಸರ್ಕಾರ. ಅದು ಇಲ್ಲದಿದ್ದರೆ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಇಲ್ಲದಿದ್ದರೆ ನಮಗೆ ಮುಂದಿನ ದಿನದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲದಿದ್ದರೆ ಮುಂದಿನ ದಿನದಲ್ಲಿ ಸುಪ್ರೀಂ ಕೋರ್ಟು ಪ್ರಧಾನಮಂತ್ರಿ ಆಗಲಿ ಪ್ರೆಸಿಡೆಂಟಿಗಾಗಲಿ ಅವರೇ ನಮಗೆ ನ್ಯಾಯ ತೀರಿಸ್ಬೇಕಂತ ನಾವು ಸರ್. ನಾಯಿ ಬಾಲ ಡೊಂಕು ಕಾಂಗ್ರೆಸ್ದು ಯಾವಾಗಲೂ ನಾಯಿ ಬಾಗಲ ಡೊಂಕೇರೆ ಸರ್. ನಾನು ಹೇಳ್ತಾ ಇದ್ದೀನಲ್ಲ. ಕಾರಣ ಏನಂದರೆ ರಾಹುಲ್ ಗಾಂಧಿ ಅವರು ಒಂದೊಂದು ಮನೆಗೆ 8,500 ರೂಪಾಯಿ ತಿಂಗಳಿಗೆ ಕೊಡ್ತೀನಂದ್ರು. ಒಪ್ಕೊತೀನಿ, ನನಗೂ ಬೇಕು, ಒಪ್ಕೊಳ್ತೀನಿ. ಎಷ್ಟು ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ? 100 ಕೋಟಿ ಬೇಡ, 50 ಕೋಟಿ ಜನನೇ ಹಾಕ್ಕೊಳ್ಳೋಣ. 50 ಕೋಟಿಗೆ 1 ವರ್ಷಕ್ಕೆ 1 ಲಕ್ಷ ಹಾಕಿದ್ರು. ಎಷ್ಟು ಮಿಲಿಯನ್ಸ್ ಆಯಿತು? ಎಷ್ಟು ಮಿಲಿಯನ್? ಇದಕ್ಕೂ ಮುಂಚೆನೇ ನಾನು ಹೇಳಿದ್ದೆ ಮೀಡಿಯಾದವ್ರಿಗೆ, ಏನು ಹುಚ್ಚ ನಾವು ಹೇಳಕ್ಕೆ ಇದು ಅಂತ. ಹುಚ್ಚನ ರಾಹುಲ್ ಗಾಂಧಿ ಫ್ರೀಯಾಗಿ ಯಾಕೆ ಕೊಡ್ತೀರಾ ಈ ದುಡ್ಡು ಅಂತ? ಒಬ್ಬ ಬಡವನಿಗೆ ಮೇಲೆ ಎಬ್ಬಿಸ್ಬೇಕು, ದುಡ್ಡು ಕೊಟ್ಟು ಎಬ್ಬಿಸೋದಲ್ಲ ರೀ. ಧೈರ್ಯದಿಂದ ಮಾನವತೆಯಿಂದ ಎಬ್ಬಿಸೋಕ್ಕೆ ತುಂಬ ವಿನಯಗಳಿದೆ. ದುಡ್ಡು ಕೊಟ್ಟು ಎಬ್ಬಿಸೋದು, ಎಣ್ಣೆ ಕೊಡಿಸೋದು, ಒಬ್ಬನಿಗೆ ಎಣ್ಣೆ ಕೊಡಿಸೋ ಮಲಗಿಸೋದು ಒಂದೇ, ನೀನು ದುಡ್ಡು ಕೊಟ್ಟು ಮಾಡಿಸೋದು ಒಂದೇ. ಅದು ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ ಫ್ರೀಯಾಗಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ನೀಚವಾಗಿ ಇದು ಮಾಡಬೇಡ್ರಿ. ನಾನು ಹೇಳ್ತೀನಿ, ನಾಯಿ ಬಾಲ ಡಂಕು. ಮಾನವತೆಯಿಂದ ನಿನ್ನ ಕೆಲಸವನ್ನು ಮಾಡಿದರೆ ನಿಜವಾಗಲೂ ನೀವು ಚೆನ್ನಾಗಿರ್ತೀರ. ಇದು ಸರಿಯಲ್ಲ ನಾನು ಹೇಳ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ಟೇಟ್ ಗೌರ್ಮೆಂಟ್ಗೆ ಹೇಳ್ತಾ ಇದ್ದೀನಿ, ನಾಯಿ ಬಾಲೆ ಡಂಕು ಅಂತ 5 ನಿಯೋಜಕವರೆಗಳು ಇದನ್ನು ನಾನು ಹೇಳ್ತೀನಿ. ಈಗ ನೋಡಿ ಬಡವರಿಗೆ 50% ಸ್ಕೂಲ್ ಫೀಸ್ ಕೊಟ್ಟರೆ ಎಷ್ಟು ಚೆನ್ನಾಗಿರ್ತಾ ಇರ್ತಾರೆ ಮಕ್ಕಳು. ಫ್ರೀ ಎಜುಕೇಷನ್ ಮಾಡಿಸ್ಕೊಡ್ರಿ ರೀ. ಫ್ರೀ ಎಜುಕೇಷನ್ ಮಾಡಿಕೊಡಿ ಸಾಕು. ಪಾತ್ರೆ ತೊಳೆದು ಅವ್ರು 5,000 ರೂಪಾಯಿ ಸಂಬಳಕ್ಕೋಸ್ಕರ ಫೀಸ್ ಕೊಡೋಕ್ಕಾಗದೆ ಎಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತಾ? ಈ ಆತ್ಮದಿಂದ ಹೇಳ್ತಾ ಇದ್ದೀನಿ. ಎಜುಕೇಷನ್ ಫ್ರೀ ಕೊಟ್ಟರೆ ನಿಜವಾಗ್ಲೂ ನಿಮ್ಮ ಹೃದಯವನ್ನು ಎಲ್ಲರೂ ಮೆಚ್ಕೋತಾರೆ. ನಿನಗೆ ಆ ಯೋಗ್ಯತೆ ಇಲ್ಲ ರೀ, ನಿಮ್ಗೆ ಆ ಯೋಗ್ಯತೆ ಇಲ್ಲ, ಯಾಕ್ರಿ ಇದೆಲ್ಲ ಮಾಡ್ತೀರಾ? ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಫ್ರೀ ಎಜುಕೇಷನ್ ಕೊಡ್ರಿ, ಇದನ್ನು ಮಾಡಿಸ್ರಿ. ಯಾವಾಗ ನಿಮಗೆ 5 ಎಜುಕೇಷನ್ ತೆಗೆದಾಕ್ಬಿಡ್ರಿ, ರಾಜಕೀಯ ಅನ್ನುವುದನ್ನು ಸರಿ ಸಮಾನವಾಗಿ 2 ಚಕ್ರ ರೀ. ಅದು ನ್ಯಾಯ ಅನ್ಯಾಯ ಇರೋದನ್ನು
2 ಚಕ್ರ ಅದು. ಆ ಚಕ್ರದಲ್ಲಿ ಓಡಾಡಿದ್ರೆ ನ್ಯಾಯವನ್ನು ಗೆಲ್ಲುತ್ತೆ. ನೀನು ಅನ್ಯಾಯದಲ್ಲಿ ಗೆದ್ದಿದ್ರೆ ಸರ್ವನಾಶ ಆಗ್ತೀರಾ. ಇದು ಸತ್ಯ ಅಂತ ಹೇಳ್ತಾ ಇದ್ದೀನಿ. ಸತ್ಯ. ಬಡವರಿಗೆ ಹೊಟ್ಟೆಗಿಲ್ಲ ಅಂದ್ರೂ ಕೊಲ್ಲ ಎಜುಕೇಷನ್ ಕೊಡಿ. ಹೊಟ್ಟೆಗೆ ಅನ್ನ ಬೇಕಾದರೆ ಎಜುಕೇಷನ್ ಕೊಟ್ಟು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾನು ಸಫಾಯಿ ಕರ್ಮಚಾರಿಯಾಗಿದ್ದ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ನಾಗೇಂದ್ರ ಅಂತ ನಾನು ಈ ನಿಯಮದಿಂದ ಹೇಳ್ತಾ ಇದ್ದೀನಿ.